ನಮ್ಮ ಜೀವನ ಪಾವನ ಆಗಬೇಕು ಅಂದ್ರೆ ಮಾರ್ಗಗಳನ್ನ, ಅವರು ನಡೆಸಿದಂಥ ಜೀವನದ ಆದರ್ಶದ ಬದುಕನ್ನ, ಅವರು ಬಿಟ್ಟು ಹೋದಂಥ ವಚನ ಮಂತ್ರಗಳನ್ನ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಜೀವನ ಪಾವನ ಆಗ್ತದೆ. ಹುಟ್ಟಿದ ತಕ್ಷಣ ಏನ್ ಮಾಡ್ತಾರೆ? ಹೆಸರು ಕಟ್ಟೋಕೆ ಏನಂತಾರೆ? ಲಿಂಗಧಾರಣೆ ಅಲ್ವಾ? ಲಿಂಗಧಾರಣೆ. ಏನ್ ಹೇಳಿ? ಲಿಂಗಧಾರಣೆ. ಲಾಸ್ಟಿಗೂ ಕೂಡ ಏನಂತಾರೆ? ಹೋಗುವಾಗ ಕೂಡ ಅಂತ್ಯ ಸಂಸ್ಕಾರ. ಅಲ್ಲಿ ಸಂಸ್ಕಾರ. ಒಂದು ಅಕ್ಕಿಗೆ ಸಂಸ್ಕಾರವನ್ನ ಕೊಟ್ರೆ ಅದೇನಾಗ್ತದೆ? ಅನ್ನ ಆಗ್ತದೆ. ಆ ಅನ್ನಕ್ಕೆ ನೈವೇದ್ಯ ರೂಪದಲ್ಲಿ ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಏನಾಗ್ತದೆ? ಪ್ರಸಾದವಾಗ್ತದೆ. ಎಲ್ಲೋ ಇರೋವಂತ ನೀರನ್ನ ದೇವಸ್ಥಾನದೊಳಗಡೆ ತಗೊಂಡೋದ್ರೆ ಏನಾಗ್ತದೆ? ಅದು ತೀರ್ಥವಾಗಿ ಬದಲಾವಣೆ ಆಗ್ತದೆ. ಅಕ್ಕಿಯನ್ನ ದೇವಸ್ಥಾನದೊಳಗಡೆ ತಗೊಂಡೋದ್ರೆ ಏನಾಗ್ತದೆ? ಅಕ್ಷತೆ ಆಗ್ತದೆ. ಇಲ್ಲಿದ್ದಾಗ ಅಕ್ಕಿ ಅಲ್ಲಿ ಒಳಗೋಯ್ತು ಗರ್ಭಗುಡಿ ಒಳಗೆ ಅಂದ್ರೆ ಅಕ್ಷತೆ ಆಗ್ತದೆ. ಬೂದಿಯನ್ನ ಒಳಗಡೆ ತಗೊಂಡೋದ್ರೆ ಏನಾಯ್ತದು? ಭಸ್ಮವಾಯ್ತು. ನಸಲಿಗೆ ವಿಭೂತಿಯಾದೆ ಅಂತ ಆಕಳು ಕೇಳ್ತದೆ ಅದು. ಹಾಗೆ ನಾವು ಮಾಡುವಂತ ಅದೇ ಅಕ್ಕಿಯಿಂದ ಅನ್ನವನ್ನ ಮಾಡಿ ಗರ್ಭಗುಡಿ ಒಳಗೆ ತಗೊಂಡೋದ್ರೆ ಏನಾಯ್ತದು? ಪ್ರಸಾದವಾಯ್ತು. ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು ಕಾಯಿ ಜೋಡಿಸ್ಕೊಂತ ಇರ್ತೀವಿ, ಅಲ್ಲಿಗೆ ಹೋಗಿ ವಾಪಸ್ ಬರುವಾಗ ಪ್ರಸಾದ ಇಟ್ಟಿರ್ತೀವಿ. ಪ್ರಸಾದ. ಹಣ್ಣು ಬದಲಾಯ್ತೋ, ಕಾಯಿ ಬದಲಾಯ್ತೋ, ರುಚಿ ಬದಲಾಯ್ತೋ, ಆ ಹಣ್ಣನ್ನು ನೋಡುವ ಕಣ್ಣು ಭಾವನೆ ಬದಲಾವಣೆ ಆಯ್ತು. ಆ ಭಗವಂತನಿಗೆ ಸಮರ್ಪಣೆ ಆದ್ಮೇಲೆ ಅದಕ್ಕೆಲ್ಲ ಆ ಜಡ ವಸ್ತುಗಳು ನಾವು ತಗೊಂಡೋಗಿ ಅಲ್ಲಿ ಇಟ್ರೆ ಮಾತ್ರ ಅಲ್ಲಿಗೆ ಹೋಗಕ್ ಸಾಧ್ಯ. ಅದಕ್ಕೆ ಆ ಜಡ ವಸ್ತುಗಳಿಗೆ ಬದಲಾವಣೆ ಆಗೋ ಗುಣ ಇದೆ ಅಂದ್ಮೇಲೆ ನಾವು ಸಾಕಾರ ಮೂರ್ತಿಗಳು. ನಾವು ದೇವಸ್ಥಾನದೊಳಗೆ ಎಷ್ಟು ಬಾರಿ ಹೋಗಿ ಬಂದಿಲ್ಲ? ಹೌದಲ್ಲ? ಹಾಗಾದ್ರೆ ಯಾಕೆ ಬದಲಾವಣೆ ಆಗಿಲ್ಲ? ಎಲ್ಲಿಗೂ ಲಿಂಗಧಾರಣೆ ಆಗಿದೆ ಅಲ್ವಾ? ದೇವರು ಒಬ್ಬ, ನಾವು ಹಲವು. ಹಂಗೆ ಈ ಎಲ್ಲಾ ದೇಹಧಾರಿಗಳು ಹಲವು ಇರಬಹುದು, ಆದ್ರೆ ಒಳಗಿರುವ ಚೈತನ್ಯ ಒಂದೇ ಐತಿ. ಅದಕ್ಕೆ ಹೇಳಿದರೆ ದೇವರು ಒಬ್ಬ, ನಾವು. ಆ ದೇಹಕ್ಕೆ ಹೆಸರಿದೆಯಾ? ಆ ಚೈತನ್ಯ ಇದೆಯಲ್ಲ ಅದಕ್ಕೆ ಹೆಸರಿದೆ. ಆ ಚೈತನ್ಯಕ್ಕೆ ಹೆಸರಿದೆ. ಈ ದೇಹ ಏನಂತಾರೆ? ಜಡ ವಸ್ತು ದೇಹ. ಈ ಚೈತನ್ಯಕ್ಕೆ ಹೆಸರು ಕೊಟ್ಟಿರೋದು. ಆ ಬದಲಾವಣೆ ಆಗುವಂತ ಗುಣ ಅಂದ್ಮೇಲೆ ನಾವು ಸಾಕಾರ ಮೂರ್ತಿಗಳು, ಪರಮಾತ್ಮನಿಗೆ ಸಮರ್ಪಣೆ ಆದ್ರೆ ಮಹಾನ್ ಚೈತನ್ಯ ಶಕ್ತಿಗಳಾಗ್ತೀವಲ್ವಾ? ಹಾಗಾದ್ರೆ ಯಾಕೆ ಬದಲಾವಣೆ ಆಗಲ್ಲ? ಲಿಂಗಧಾರಣೆ ಮಾಡಿದಾರಲ್ವಾ? ಕಣ್ಣು ಬಿಡುವುದೇ ಜನನ, ಕಣ್ಣು ಮುಚ್ಚುವುದೇ ಇವೆರಡರ ಮಧ್ಯ ಕಣ್ಣು ಮಿಟುಕಿಸುವುದೇ ಜೀವನ. ಜೀವನ ಅಲ್ಲ, ಜೀವ ಪ್ಲಸ್ ನ. ಈ ಜೀವ ನಾನು ಯಾರು ಅಂತ ಕಂಡ್ಕೋಬೇಕು. ಜೀವನ ಅಲ್ಲ ಅದು, ಜೀವ ನ. ಈ ಜೀವ ನಾನು ಯಾರು ಅಂತ ಕಂಡ್ಕೋಬೇಕು. ಆ ನಾನು ಯಾರು ಅಂತ ಕಂಡ್ಕೊಳ್ಳುವಂತ ಏಕೈಕ ಒಂದು ಸಾಧನ ಇದ್ರೆ ಅದು ಯಾವುದಂದ್ರೆ ಇಷ್ಟಲಿಂಗ. ಲೌಕಿಕದ ಕನ್ನಡಿಯಲ್ಲಿ ನಾವು ನೋಡ್ಕೊಂಡ್ರೆ ನಮ್ಮ ಪ್ರತಿಬಿಂಬ ಕಾಣ್ತದೆ ಅಲ್ವಾ? ನಾವ್ ಹೇಗ್ ಮಾಡ್ತೀವೋ ಹಾಗೆ ಮಾಡ್ತದೆ, ಚಿತ್ರ ತೋರಿಸ್ತದೆ. ಆದ್ರೆ ಈ ಅಂತರಾತ್ಮವನ್ನ ನೋಡ್ಕೊಳ್ಳೋ ದರ್ಪಣ ಯಾವುದು? ಆದ್ರೆ ಏನ್ ಮಾಡಿದ್ದಾರೆ? ಅದನ್ನ ಒಂದು ಜಾತಿಗೆ ಸೀಮಿತ ಮಾಡ್ಬಿಟ್ಟಿದ್ದಾರೆ. ಲಿಂಗವಂತ ಅಂದ್ರೆ ಯಾವುದು ಜಾತಿ ಅಲ್ಲ, ಅದು ಒಂದು ಧರ್ಮ. ಲಿಂಗವಂತ ಅನ್ನೋದು ಒಂದು ಧರ್ಮ. ಅರಿವಿನ ಕುರುಹು ಲಿಂಗು. ಚನ್ನಬಸವಣ್ಣವ್ರು ಹೇಳ್ತಾರೆ, ಅರಿವ ಅರಿಯ ಹೇಳಿ ಸದ್ಗುರುನಾಥ ಕುರುಹ ಕೈಯಲ್ಲಿ ಕೊಟ್ಟರಲ್ಲವೇ, ತನ್ನ ಅರ್ಹನೇ ಮರೆದು ಕುರುಹನೇ ಪೂಜಿಸುವ ನರಗುರಿಗಳ ನೋಡ ಕೂಡಲ ಚನ್ನ ಸಂಗಮ ದೇವ. ಆ ಅರಿವನ್ನ ಅರಿಯಲಿಕ್ಕೆ ಅಂತ ಕುರುಹು ಕೊಟ್ಟಿರೋದು ಒಂದು ಸಾಧನ. ಅದು ಇಷ್ಟಲಿಂಗ ಅಂದ್ರೆ ಅರಿವು, ಆಚಾರ, ಅನುಭವಗಳ ತ್ರಿವೇಣಿ. ಅರಿವು, ಆಚಾರ ಮತ್ತೆ ಅನುಭವ ಪಡುವಂತ ಒಂದು ಏಕೈಕ ಸಾಧನ ಇಷ್ಟಲಿಂಗ. ಆ ಇಷ್ಟಲಿಂಗ ಅಂತ ಯಾಕೆ ಹೆಸರು ಕೊಟ್ಟಿದ್ದಾರೆ ನೋಡ್ರಿ? ತನಗೆ ಬೇಕಾದಾಗ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಕಟ್ಟಿಕೊಳ್ಳುವಂತ ಒಂದು ವಸ್ತು ಅದು. ಅದಕ್ಕೆ ಇಷ್ಟಲಿಂಗ. ನಮಗೆ ಇಷ್ಟ ಬಂದಾಗ ನಾವು ಪೂಜೆ ಮಾಡ್ಕೊಳ್ಳೋದು. ದೇವಸ್ಥಾನಕ್ಕೆ ಹೋದ್ರೆ ಪೂಜಾರಿ ಬರೋವರೆಗೂ ಕಾಯ್ಬೇಕು ಅಲ್ವಾ? ಪೂಜಾರಿ ಇಲ್ಲ ಅಂದ್ರೆ ನಮ್ಗೆ ಒಳಗಡೆ ಪ್ರವೇಶ ಇಲ್ಲ. ಆದ್ರೆ ಅಂಗದ ಮೇಲೆ ಲಿಂಗ ಇದ್ರೆ ನಮಗೆ ಯಾವಾಗ ಮನಸ್ಸು ಚಂಚಲ ಆಗ್ತದೆ ನಾವು ಅವಾಗ ದೃಷ್ಟಿ ಯೋಗ ಮಾಡ್ಬೋದು. ಲಾಯರ್ಗಳನ್ನ ಕೇಳೋ ಬದಲು ಜಡ್ಜ್ ಹತ್ರ ನ್ಯಾಯ ಕೇಳೋಣ.
ನ್ಯಾಯ ಕೊಡೋರು ಯಾರು? ತೀರ್ಪು ಕೊಡೋರು. ಇಷ್ಟಲಿಂಗ ಅಂದ್ರೆ ಜಡ್ಜ್ ಇದ್ದಂಗೆ, ಪೂಜಾರಿಗಳೆಲ್ಲ ಲಾಯರ್ ಇದ್ದಂಗೆ. ಮನೆಯಲ್ಲಿ ನೀವು ತಯಾರು ಮಾಡಿದಂತ ಹಣ್ಣು ಕಾಯಿ ಪ್ರಸಾದ ಎಲ್ಲ ತಗೊಂಡೋಗಿ ಪೂಜಾರಿ ಕೈ ಕೊಟ್ಟು ಪೂಜೆ ಮಾಡ್ಕೊಡಿ ಅಂದ್ರೆ ದಕ್ಷಿಣೆ ಕೊಡ್ಬೇಕು. ಆಮೇಲೆ ಅಲ್ಲಿ ಅವ್ರು ಕೊಡಮುಟ ಕಾಯ್ಬೇಕು. ಆಮೇಲೆ ಆ ಪರಮಾತ್ಮ ಏನೋ ನಿಮ್ಮ ಭಕ್ತಿಯನ್ನ ಮೆಚ್ಚಿ ವರ ಕೊಟ್ಟ ಅಂತ ಇಟ್ಕೊಳ್ಳಿ. ಆ ವರ ಪೂರ್ಣ ನಿಮಗೆ ಸಿಗ್ತದ? ಒಂದ್ ಕಾಯಿ ಕೊಟ್ರೆ ಅರ್ಧ ಒಳಗೆ ಕೊಡ್ತಾರೆ, ಅರ್ಧ ಒಳಗೆ ಅವ್ರಿಗೆ ಕೊಡ್ತಾರೆ. ಇನ್ನು ವರವನ್ನ ಹೇಗೆ ಪೂರ್ತಿ ನಿಮಗೆ ಕೊಡ್ತಾರೆ? ಅದಕ್ಕೆ ಪೂಜಾರಿಗಳ ಗೊಡವೆ ಇಲ್ಲದೆ ನೀವೇ ಪೂಜ್ಯರಾಗಿ. ಅಪ್ಪ ಬಸವಣ್ಣವರು ಅದು ಯಾರು ಧರಿಸ್ಬೋದು ಅಂದ್ರೆ, ಮೊಟ್ಟ ಮೊದಲ ಬಾರಿಗೆ ವಿಶ್ವದಲ್ಲಿ ಇಷ್ಟಲಿಂಗವನ್ನ ಧರಿಸಿದಂಥವರು ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿಯವರು. ಅಪ್ಪ ಬಸವಣ್ಣವ್ರದ್ದು ಒಂದು ವಚನ ಸಿಗುತ್ತೆ ಅವರಿಗೆ. ಆ ವಚನದ ಆಧಾರದ ಮೇಲೆ ಶಿವದೀಕ್ಷೆಯನ್ನು ತೆಗೆದುಕೊಂಡು ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಳ್ಳುತ್ತಾರೆ ಮಹಾನ್ ಪುರುಷರು.